ಸೊ 3D ಬಾಕ್ಸ್ ಕ್ರಿಯೇಟ್ ಮಾಡಿದೆ ಹಿಂಗೆ ಅಂತ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಓನ್ಲಿ ಫಾರ್ 2 ವೆಬ್ಸೈಟ್. 2 ವೆಬ್ಸೈಟಲ್ಲಿ ನಿಮ್ಮ 3D ಬಾಕ್ಸು ಆಟೋಮೆಟಿಕ್ಲಿ ಕ್ರಿಯೇಟ್ ಆಗುತ್ತೆ. ಜಸ್ಟ್ ನಿಮಗೆ ಬೇಕಾಗಿರೋದು ಇಂಪಾರ್ಟೆಂಟ್ ಟೂಲ್ಸ್ ಏನು ಅಂದರೆ, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಅಂದರೆ, ಜಸ್ಟ್ ನಿಮ್ಮ 3D ಬಾಕ್ಸ್ ಕ್ರಿಯೇಟ್ ಮಾಡಬೇಕು ಅಂದರೆ ನಿಮ್ಮ ಬ್ರ್ಯಾಂಡ್ ಕಲರ್ಸ್ ರೆಡಿ ಇರಬೇಕು, ಆ್ಯಂಡ್ ಲೋಗೋ ರೆಡಿ ಇರಬೇಕು, ಆ್ಯಂಡ್ ಇಮೇಜ್ ಆ್ಯಂಡ್ ಫಾಂಟ್ ಟೈಪ್ ಅಂದರೆ ನಿಮ್ಮ ಕಲರ್ಸ್ ಬಿ ರೆಡಿ. ಈ ರೀತಿ ನಿಮ್ಮ ರೆಡಿ ಫಾರ್ಮೆಟ್ ಎಕ್ಸೆಲ್ ಅಥವಾ ವರ್ಡ್ ಫಾರ್ಮೆಟಲ್ಲಿ ರೆಡಿ ಇಟ್ಕೊಂಡ್ರೆ ಸಾಕು. ಜಸ್ಟ್ ಲೋಗೋ, ನಿಮ್ಮದು ಲೋಗೋ ಯಾವುದು ಅದನ್ನು ಇಮೇಜನ್ನು ನೀವು ರೆಡಿ ಇಟ್ಕೊಬೇಕು. ನಿಮ್ಮ ಓನ್ ಇಮೇಜ್ ನಿಮ್ಮ 3D ಬಾಕ್ಸಲ್ಲಿ ಯಾವ ರೀತಿ ನಿಮ್ಮ ಇಮೇಜ್ ಪ್ರೊಫೆಷ್ನಲ್ ಇಮೇಜ್ ಬೇಕು ಆ ಇಮೇಜನ್ನು ರೆಡಿ ಇಟ್ಕೊಬೇಕು. ದೆನ್ ಫಾಂಟ್, ನಿಮ್ಮ ಬ್ರ್ಯಾಂಡ್ ಫಾಂಟ್ ಯಾವುದಿದೆ ಆ ಫಾಂಟನ್ನು ಕೂಡ ನೀವು ರೆಡಿ ಇಟ್ಕೋಬೇಕು. ದೆನ್ ಟೂಲ್ಸ್ ಏನು ಅಂದರೆ ಓನ್ಲಿ ಫಾರ್ ಕ್ಯಾನ್ವಾ ಆ್ಯಂಡ್ ಅರೋನಿಯಸ್ github.io ಅನ್ನೋ ಒಂದು ವೆಬ್ಸೈಟಲ್ಲಿ ನೀವು ಈಸಿಯಾಗಿ 3D ಬಾಕ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ಫಸ್ಟ್ ನಾವು ಹೋಗ್ಬೇಕಾಗಿರೋದು ಕ್ಯಾನ್ವಾ.com ಓಪನ್ ಮಾಡ್ಕೊಳ್ಳಿ. ಜಸ್ಟ್ ಕ್ರಿಯೇಟೆಡ್ ಡಿಸೈನಿಗೆ ಹೋಗಿ ಕಸ್ಟಮ್ ಸೈಜಿಗೆ ಹೋಗ್ಬಿಟ್ಟು ಜಸ್ಟ್ 500 ವಿಡ್ತ್, ಹೈಟ್ ಬಂದು 800 ಸೆಲೆಕ್ಟ್ ಮಾಡಿ ಕ್ರಿಯೇಟ್ ನ್ಯೂ ಅಂತ ಕೊಟ್ಟ ಜಸ್ಟ್ ಪೇಜ್ ಹೋಗುತ್ತೆ. ಇದು ಫ್ರಂಟ್ ಪೇಜ್ ಆ್ಯಂಡ್ ಬ್ಯಾಕ್ ಪೇಜ್. ನೀವು ಯಾವ ರೀತಿ ಫ್ರಂಟ್ ಪೇಜಲ್ಲಿ ಯಾವ ಥರ ಡಿಸೈನ್ ಮಾಡಬೇಕು ಅಂದರೆ ನಿಮ್ಮ ಯುನಿಕ್ ವೇಯಲ್ಲಿ ನಿಮ್ಮ ಐಡಿಯಾಲಜಿ ಬೇಸ್ ಮೇಲೆ ನೀವು ನಿಮ್ಮ 3D ಬಾಕ್ಸ್ನ ಕ್ರಿಯೇಟ್ ಮಾಡೋದು. ಅದು ನೀವು ಒಂದ್ಸಲಿ ಒಂದು 3D ಬಾಕ್ಸ್ನ ಕ್ರಿಯೇಟ್ ಮಾಡಿದ್ರೆ ಆಮೇಲೆ ನಿಮ್ಮ ವರ್ಷನ್ 2 ಸ್ಟಾರ್ಟ್ ಆಗುತ್ತೆ. ನಿಮ್ಮ ಎಂಟೈರ್ ಡಿಸೈನ್ ಮಾಡಲು ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಓನ್ ಐಡಿಯಾಸ್ ಬರುತ್ತೆ. ಹಾಗೆ ನೀವು ಮಾಡ್ಕೊಬೋದು. ಜಸ್ಟ್ ನಾನು ಎಕ್ಸಾಂಪಲ್ಗೆ 3D ಬಾಕ್ಸ್ ಮಾಡಲ್ ಫಾರ್ಮೇಟ್ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಜಸ್ಟ್ ನಿಮ್ಮ ಪೇಜಿಗೆ ಎಲಿಮೆಂಟಿಗೆ ಹೋಗಿ ಯಾವುದಾದ್ರೂ ಒಂದು ಸರ್ಕಲ್ ಅಥವಾ ಶೇಪ್ಸಿಗೆ ಹೋಗಿ ಶೇಪಲ್ಲಿ ನಿಮಗೆ ಜಸ್ಟ್ ಶೇಪ್ ಅಂತ ಟೈಪ್ ಮಾಡಿ ಶೇಪ್ಗಳು ಬರುತ್ತೆ. ಶೇಪಲ್ಲಿ ಯಾವುದಾದ್ರೂ ಒಂದು ಶೇಪ್, ಜಸ್ಟ್ ಯಾವುದಾದ್ರು ಒಂದು ಶೇಪನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಆಮ್ ಸೆಲೆಕ್ಟಿಂಗ್ ಸರ್ಕಲ್. ಓಕೆ, ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಕಲರ್, ನಂದು ಗ್ರೇ ಕಲರ್ ಆಲ್ಸೋ ಮೈ ಬ್ರ್ಯಾಂಡ್, ಆ್ಯಂಡ್ ದೆನ್ ಡೂಪ್ಲಿಕೇಟ್ 3 ಕಲರ್ಸ್ ಇರೋದ್ರಿಂದ ನಾನು ಕಲರ್ ಚೂಸ್ ಮಾಡ್ತೀನಿ. ಆ್ಯಂಡ್ ರೆಡ್, ಅನದರ್ ಒನ್ ಈಸ್ ಬ್ಲೂ. ಸೊ ಮೇನ್ ಕಲರ್ ಇಸ್ ಬ್ಲ್ಯಾಕ್. ಸೊ ನಾನು 3 ಕಲರ್ನು ಚೂಸ್ ಮಾಡಿದ್ದೀನಿ. ಫಸ್ಟ್ ಆಲ್ 3 ಕಲರ್ ಚೂಸ್ ಮಾಡಿದ್ದೀನಿ. ಜಸ್ಟ್ ನೀವು ಯಾವ ರೀತಿ ಬೇಕಾದರೂ ಈ ಕಲರ್ನ ಜಸ್ಟ್ ಶೇಪ್ ಮಾಡ್ಕೋಬೋದು. ಜಸ್ಟ್ ಶೇಪ್ ಇಟ್. ಡೋಂಟ್ ಶೇಪ್, can choose this gray color. Okay, then we are going to text format. ನಿಮ್ಮ ಟೆಕ್ಸ್ಟ್ ಯಾವುದು ಮೊನಸ್ಟ್ರೇಟ್ ಅನ್ನೋ ಟೆಕ್ಸ್ಟ್ ಚೂಸ್ ಮಾಡ್ಕೊಂಡಿದ್ದೀನಿ, ಬ್ರ್ಯಾಂಡ್ ಕಲರ್. ಸೊ ನಾನು ಬಂದು ಟೈಟಲ್ ಬಂದು ಫ್ಯಾಷನ್ ಇಂಟರ್ನೆಟ್ ಬಿಸ್ನೆಸ್ ಲೈಫ್ ಸ್ಟೈಲ್ ಇಂಟರ್ನೆಟ್ ಬಿಸ್ನೆಸ್ ಲೈಫ್ ಸ್ಟೈಲ್ ಅಂತ ನಾನು ಚೂಸ್ ಮಾಡ್ತಾ ಇದ್ದೀನಿ. ಬ್ರ್ಯಾಂಡ್ ನೇಮ್, ಕಮ್ಯುನಿಟಿ ನೇಮ್, ಬ್ರ್ಯಾಂಡ್ ನೇಮ್ ಅಥವಾ ನಿಮ್ಮ ಕಂಪ್ನಿ ನೇಮ್, ನೀವೇನು ಕ್ರಿಯೇಟ್ ಮಾಡಿದ್ದೀರಾ ಆ ನೇಮನ್ನು ಕೊಡಿ. ಜಸ್ಟ್ ನಿಮ್ಮ ಲೋಗೋ, ವಾಟ್ ಎವರ್ ಲೋಗೋ, ನಿಮ್ಮ ಲೋಗೋ ಯಾವುದಿದೆ ಆ ಲೋಗೋನ ಜಸ್ಟ್ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡಲ್ಲಿ ನೀವು ಅಪ್ಲೋಡ್ ಮಾಡ್ಕೊಂಡಿರೋ ಬ್ರ್ಯಾಂಡ್ ಲೋಗೋಸ್ ಯಾವುದಿದೆ ಅದನ್ನು ಜಸ್ಟ್ ಚೂಸ್ ಮಾಡಿ. ಜಸ್ಟ್ ಮೈ ಬ್ರ್ಯಾಂಡ್ ಲೋಗೋ ಈಸ್ ಹಿಯರ್. ಓಕೆ, ಸೊ ಮೈ ಸಬ್ ಟೈಟಲ್ ಈಸ್ ಪ್ಯಾಷನ್ ಟು ಪ್ರಾಫಿಟ್.
passion to profit. Then you can choose my second font is Lato. You can choose your fonts. Then choose your color. ಸಪೋಸ್ ಯು ವಾಂಟ್ ನಿಮ್ಮ ಇಮೇಜ್ ಬೇಕು ಅಂದರೆ ಇಲ್ಲಿ ಜಸ್ಟ್ ಸರ್ಕಲ್ ಫ್ರೇಮಿಗೆ ಹೋಗಿ ಫ್ರೇಮ್ ತೊಗೊಳ್ಳಿ. ಜಸ್ಟ್ ಫ್ರೇಮ್, ಎಲಿಮೆಂಟ್ಸ್ ಆ್ಯಂಡ್ ಗೋ ಟು ಫ್ರೇಮ್. ಫ್ರೇಮ್ ಅಂತ ಸೆಲೆಕ್ಟ್ ಮಾಡಿ. ನಿಮ್ದು ಯಾವ್ದಾದ್ರು ಒಂದು ಫ್ರೇಮನ್ನ ಇಲ್ಲಿ ಸರ್ಕಲ್ ಅಥವಾ ಯಾವ್ದಾದ್ರು ಸರ್ಕಲ್ ತೊಗೊಂಡು ನಿಮ್ಮ ಯಾವುದಾದ್ರೂ ಒಂದು ಇಮೇಜನ್ನ ಇಲ್ಲಿ ಸೆಲೆಕ್ಟ್. ಫಾರ್ ಎಕ್ಸಾಂಪಲ್ ನಾನು ಒಂದು ಜಸ್ಟ್ ಡಮ್ಮಿ ಇಮೇಜ್. ಓಕೆ, ದಿಸ್ ಈಸ್ ಯುವರ್ ಪ್ರೊಫೈಲ್ ಫೋಟೋ ಅಂದ್ಕೊಳ್ಳಿ. ಇದನ್ನು ನೀವು ಇಲ್ಲಿ ಶೋ ಮಾಡ್ಬೋದು. ಓಕೆ, ಸೆಕೆಂಡ್ ನಿಮ್ಮ ಸೆಕೆಂಡ್ ಪೇಜ್ ಬ್ಯಾಕ್ ಪೇಜನ್ನು ಕ್ರಿಯೇಟ್ ಜಸ್ಟ್ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಜಸ್ಟ್ ಡಿಪ್ಲಿಕೇಟ್ ಮಾಡಿಕೊಂಡು ನಿಮ್ಮ ಈ ಇಮೇಜನ್ನ ಫ್ರೇಮ್ನ ಡಿಲೀಟ್ ಮಾಡಿ. ಸೆಕೆಂಡ್ ಪೇಜ್ ಆಲ್ಸೋ ರೆಡಿ. ಓಕೆ, ಬ್ಯಾಕ್ ಪೇಜಲ್ಲಿ ಲೋಗೋ ಬೇಡ ಅಂದರೆ ಬೇಡ. ಜಸ್ಟ್ ಫ್ರಂಟ್ ಪೇಜ್ ಆ್ಯಂಡ್ ಬ್ಯಾಕ್ ಪೇಜ್ ಆ್ಯಂಡ್ ಆ್ಯಡ್ ಪೇಜ್ ಆ್ಯಂಡ್ ಫ್ರಂಟ್ ಪೇಜ್. ಈ ಮೂರು ಪೇಜು ಆಲ್ರೆಡಿ ರೆಡಿ. ಸೊ ಈ ಮೂರು ಪೇಜನ್ನು ನೀವು ಜಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಮೂರು ಪೇಜು ರೆಡಿ ಇರಬೇಕು. ಮೂರು ಪೇಜು ರೆಡಿ ಆದಮೇಲೆ ಜಸ್ಟ್ ನಿಮ್ಮ ವೆಯ್ಟ್ ಒನ್ ಬೈ ಒನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಒನ್ ಪೇಜ್, ಕರೆಂಟ್ ಪೇಜ್ ಡನ್. ಎಸ್, ಸೆಕೆಂಡ್ ಪೇಜ್ ಟು ಡೌನ್ಲೋಡ್ ಟು ಪೇಜ್. ಪೇಜ್ 3 ಡೌನ್ಲೋಡ್. ಎಸ್, ಫಸ್ಟ್ ಪೇಜ್, ಟಾಪ್ ಪೇಜ್ ಆ್ಯಂಡ್ ಬ್ಯಾಕ್ ಪೇಜ್ 3 ಪೇಜಸ್ ರೆಡಿ ಆಯಿತು. ಈಗೇನಿದ್ರು ಜಸ್ಟ್ ರೈಟ್ ಆ್ಯಂಡ್ ಲೆಫ್ಟ್ ಪೇಜನ್ನು ಕ್ರಿಯೇಟ್ ಮಾಡಬೇಕು. ರೈಟ್ ಆ್ಯಂಡ್ ಲೆಫ್ಟ್ ಪೇಜನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಜಸ್ಟ್ ಎಗೇನ್ ನೀವು ಬ್ಯಾಕ್ ಹೋಗಿ ಮತ್ತು ಹೊಸ ನೀವು ಮತ್ತೆ ಪ್ರಾಜೆಕ್ಟಿಗೆ ಬನ್ನಿ, ಕ್ರಿಯೇಟ್ ಡಿಸೈನ್. ಸೊ ಇಲ್ಲಿ ವಿಡ್ತ್ ಆ್ಯಂಡ್ ಇದು ವಿಡ್ತ್ ಬಂದು ನೀವು ಚೇಂಜ್ ಮಾಡಿ. ವಿಡ್ತ್ ಆ್ಯಂಡ್ ದಿಸ್ ಇಸ್ ವಿಡ್ತ್ 250. ವೆಯ್ಟ್, 250, 240 ಆಲ್ರೆಡಿ ಇದೆ. 240. ಓಕೆ, 240 ಆ್ಯಂಡ್ 800 ವಿಡ್ತನ್ನು ಚೂಸ್ ಮಾಡ್ಕೊಳ್ಳಿ. ಜಸ್ಟ್ ನಿಮ್ಮ ಕಲರ್ಸ್ ಆ್ಯಂಡ್ ಬ್ರ್ಯಾಂಡ್ ಆಲ್ರೆಡಿ ಏನು ಕಲರ್ ಚೂಸ್ ಮಾಡಿದರೆ ಆಲ್ರೆಡಿ ನೀವು 3 ಕಲರ್ಸ್ ಆಲ್ರೆಡಿ 3 ಬ್ರ್ಯಾಂಡ್ಸನ್ನು ಚೂಸ್ ಮಾಡಿದರೆ ಎಸ್.
This is one color, blue and white and gray. 3 colors. This is the blue color. ಇದು ಬ್ಲೂ ಕಲರ್ ಆಗಿದೆ ನಿಮ್ದು ಬ್ಲೂ. This is red. This is gray. ಟೋಟಲ್ ನಿಮ್ಮ ಬ್ಯಾಕ್ಗ್ರೌಂಡ್ ಬಂದು ಬ್ಲ್ಯಾಕ್. ಓಕೆ, ನಿಮ್ಮ ಟೈಟಲ್ ಬಂದು ಜಸ್ಟ್ ನಿಮ್ಮ ಲೋಗೋ, ವಾಟ್ ಇಸ್ ನಿಮ್ಮ ಲೋಗೋನ ಡಿಸೈನ್ ಮಾಡಿದ್ರಲ್ಲ, ಜಸ್ಟ್ ನಿಮ್ಮ ಲೋಗೋನ ಇಲ್ಲಿ ಅಥವಾ ಇಲ್ಲಿ ಇಲ್ಲಿ ದೆನ್ ಓಕೆ, ನಿಮ್ಮ ಫಾಂಟ್ ಟೈಟಲ್, ಎಸ್ ಟೈಟಲ್. ಇಂಟರ್ನೆಟ್ ಇದು ಸುಮ್ಮನೆ ನಿಮ್ಮ ಎಕ್ಸಾಂಪಲಿಗೆ ತೋರಿಸ್ತಾರೆ. ದಿಸ್ ಇಂಟರ್ನೆಟ್ ಬಿಸ್ನೆಸ್ ಲೈಫ್ ಸ್ಟೈಲ್. ಸೊ ಇದನ್ನ ರೊಟೇಟ್ ಮಾಡ್ಕೊಳ್ಳಿ, ಜಸ್ಟ್ ರೊಟೇಟ್ 90 ಡಿಗ್ರಿ ಆ್ಯಂಡ್ ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡಿ 30 ಫಾಂಟ್ ಸೈಜ್. ಕಲರ್ ಆಲ್ಸೋ ಚೇಂಜ್, ನಿಮ್ಮ ಫಾಂಟ್ ಕಲರ್ಸ್ ವೈಟ್. ಎಸ್, ಜಸ್ಟ್ ಲೆವ್ ಇಟ್ ಅಂಡ್ ಡೂಪ್ಲಿಕೇಟ್. ಅಗೇನ್ ಡೂಪ್ಲಿಕೇಟ್. 2 ಪೇಜನ್ನ ನೀವು ಜಸ್ಟ್ ಶೇರ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಗೇನ್ 2 ಪೇಜ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಕಂಪ್ಲೀಟೆಡ್. ನಿಮ್ಮ ಕ್ಯಾನ್ವಾದಲ್ಲಿ ಡಿಸೈನ್ ಕಂಪ್ಲೀಟ್ ಆಗಿದೆ. ಜಸ್ಟ್ ಡೌನ್ಲೋಡ್ ಪಾರ್ಟಲ್ಲಿ ನಿಮ್ಮ ಇಮೇಜಸ್ ಇರುತ್ತೆ. ಸೊ ಈಗ ನೀವು ಥರ್ಡ್ ಟೂಲ್ ಯಾವುದು ಅಂದರೆ ರೋನನಿಯಸ್ .github.io 3D ಬಾಕ್ಸ್. ಈ ವೆಬ್ಸೈಟನ್ನು ನೀವು ಜಸ್ಟ್ ಓಪನ್ ಮಾಡ್ಕೊಳ್ಳಿ. ಈ ವೆಬ್ಸೈಟಲ್ಲಿ ಫ್ರೀಯಾಗಿ ನೀವು 3D ಬಾಕ್ಸನ್ನ ಕ್ರಿಯೇಟ್ ಮಾಡ್ಬೋದು. ಜಸ್ಟ್ ಆಲ್ರೆಡಿ ಫಾರ್ಮೆಟ್ ರೆಡಿ ಇರುತ್ತೆ. ನಿಮ್ಮ ಪೇಜ್ಗಳನ್ನ ಜಸ್ಟ್ ಬ್ರೌಸ್ ಮಾಡಿ ಇಲ್ಲಿ ಇನ್ಸ್ಟಾಲ್ ಮಾಡೋದು, ಜಸ್ಟ್ ಅಪ್ಲೋಡ್ ಮಾಡಿದ್ರೆ ಮುಗೀತು. ದಿಸ್ ಇಸ್ ದ ಫ್ರಂಟ್ ಪೇಜ್. ಅಪ್ಲೋಡ್ ಬ್ಯಾಕ್ ಕವರನ್ನು ಇಲ್ಲಿ ಆಲ್ರೆಡಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಬ್ಯಾಕ್ ಕವರ್. ಸೊ ಟಾಪ್ ಪೇಜ್ ಇಸ್ ಪ್ಲೈನ್ ಪೇಜ್. ನಿಮ್ಮದು ಮೇನ್ ಕಲರ್ ಯಾವುದಿದೆ ಅದನ್ನು ಬ್ಯಾಕ್ ಪೇಜ್. ಆ್ಯಂಡ್ ಲೆಫ್ಟ್ ಸೈಡ್ ಬಂದು ಕನೆಕ್ಟ್ ಮಾಡಿ. ಆ್ಯಂಡ್ ದೆನ್ ರೈಟ್ ಸೈಡ್ ಬ್ರೌಸ್ ಮಾಡಿ. ಓಕೆ, ರೈಟ್ ಎಲ್ಲ ಕಾಲಮ್ಮು ಫಿಲ್ ಆಗಿದೆ. ಜಸ್ಟ್ ರೈಟ್ ಫ್ರಂಟ್ ಕವರ್, ಬ್ಯಾಕ್ ಕವರ್, ಟಾಪ್, ಲೆಫ್ಟ್, ರೈಟ್ ಎಲ್ಲ ಫಿಲ್ ಆಗಿದೆ. ಸೊ ನಿಮ್ಮ 3D ಬಾಕ್ಸ್ ರೆಡಿ. ಓಕೆ, ಸೊ ಈ 3D ಬಾಕ್ಸ್ನ ಡೌನ್ಲೋಡ್ ಮಾಡ್ಕೊಳೋದು ಈಸಿ. ಜಸ್ಟ್ ಗೋ ಬ್ಯಾಕ್. ಲೈಟಿಂಗ್ಸ್, ನಿಮ್ಮ 3D ಬಾಕ್ಸ್ ಯಾವ ಆ್ಯಂಗಲಲ್ಲಿ ಬೇಕು ಜಸ್ಟ್ ಆ್ಯಂಗಲ್ನ ಚೂಸ್ ಮಾಡ್ಕೊಳ್ಳಿ. ಸೈಜ್, ಲೈಟಿಂಗ್ಸ್ ಕ್ಯಾನ್ ಚೂಸ್. ಇಲ್ಲಿ ಲೈಟಿಂಗ್ಸ್ ಅಂತ ಆಪ್ಷನ್ ಇದೆ. ಲೈಟಿಂಗ್ಸ್ ನೀವು ಕಲರ್ಫುಲ್ ಜಾಸ್ತಿ ಮಾಡ್ಕೊಂಡ್ರೆ ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಬಾಕ್ಸ್ ಸೆಟ್ಟಿಂಗ್ಸ್,
ಓಕೆ. ಬ್ಯಾಕ್ಗ್ರೌಂಡ್ ಆಲ್ಸೋ ನೀವು ಚೂಸ್ ಮಾಡ್ಬೋದು. ಬ್ಯಾಕ್ಗ್ರೌಂಡ್ ನಿಮ್ಮ ಈ 3D ಬಾಕ್ಸ್ನ ಬ್ಯಾಕ್ಗ್ರೌಂಡ್ ಆಲ್ಸೋ ಇಲ್ಲಿ ಸೆಟಪ್ ಮಾಡ್ಕೊಬೋದು. ಬ್ಯಾಕ್ಗ್ರೌಂಡ್ ಇರುತ್ತೆ. ಬ್ಯಾಕ್ಗ್ರೌಂಡಿಗೆ ಹೋದರೆ ನೀವು ಯಾವ ಕಲರ್ ಬೇಕಾದ್ರೂ ನೀವು ಚೂಸ್ ಮಾಡ್ಬೋದು. ಓಕೆ. ದೆನ್ ಸೇವ್ ಇಮೇಜ್, ಜನರೇಟ್ ಇಮೇಜ್, ಕ್ಲಿಕ್ ಹಿಯರ್. ಡೌನ್ಲೋಡ್, ನಿಮ್ಮ ಇಮೇಜ್ ಡೌನ್ಲೋಡ್ ಆಯಿತು. ಸೊ ಓಪನ್ ಎನಿ ಪೇಜ್, 3D ಬಾಕ್ಸ್ ಒಂದು ಪೇಜ್. ಓಕೆ, ವ್ಯೂ ರೆಡಿ. ನಿಮ್ಮ 3D ಬಾಕ್ಸ್ ರೆಡಿ. ದಿಸ್ ಇಸ್ ದ ಪ್ರೋಸೆಸ್. ಯಾರೆಲ್ಲ ನೋಡಿದ್ದೀರಾ 3D ಬಾಕ್ಸ್ ಯೂಸ್ ಮಾಡೋದು, ಇದು ಬಿಗಿನರ್ಸಿಗೆ, ಎಕ್ಸ್ಪರ್ಟ್ಗಳಿಗೆ ಗೊತ್ತಿರುತ್ತೆ. ಸೊ ಬಿಗಿನರ್ಸ್ ಯಾರು ಈಗ ರೀಸೆಂಟಾಗಿ ಡಿಜಿಟಲ್ ಕೋಚಿಂಗ್ ಎಂಟ್ರಿ ಆಗಿರ್ತಾರೆ, ಟೀಚಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಕೋರ್ಸ್ ಸೆಲ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಸೊ ಅವರಿಗೆ ಇದು ಈಸಿ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡಿದ್ದೀನಿ. ಸೊ ಎಕ್ಸ್ಪರ್ಟ್ಗಳಿಗೆ ಇದು ದಯವಿಟ್ಟು ಇದಲ್ಲ. ಥ್ಯಾಂಕ್ ಯು.